ಗರಗದಕುಪ್ಪೆ ಶ್ರೀ ಆಂಜನೇಯ ಸ್ವಾಮಿ ಅದ್ದೂರಿ ರಥೋತ್ಸವ. ಹಾಲಿ ಮಾಜಿ ಶಾಸಕರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೆಬ್ಬೂರು ಹೋಬಳಿಯ ಕಣಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರಗದಕುಪ್ಪೆ ಆಂಜನೇಯ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲು ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತರು ಹರಿದು ಬಂದಿದ್ರು. ವಿಶೇಷ ಅಂದರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಶಾಸಕರಾದ ಸುರೇಶ್ ಗೌಡ ಹಾಗೂ ಮಾಜಿ ಶಾಸಕರಾಗಿರೋ ಗೌರಿಶಂಕರ್ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರುವ ಗರಗದಕುಪ್ಪೆ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕರಾದ ಸುರೇಶ್ ಗೌಡ ಅವರು ರಥ ಎಳೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಇನ್ನು ರಥ ಎಳೆಯುತ್ತಿದ್ದಂತೆ ಭಕ್ತರು ಬಾಳೆಹಣ್ಣು ದವನ ಎಸೆದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡರು. ಇನ್ನು ದೇವಸ್ಥಾನದ ಅರ್ಚಕರು ಮಾತನಾಡಿ, ಮುಜರಾಯಿ ಇಲಾಖೆಗೆ ಸೇರಿರುವ ಈ ಪುರಾತನ ದೇವಸ್ಥಾನವು ಮೈಸೂರು ಮಹಾರಾಜರ ಮನೆ ದೇವರಾಗಿದ್ದು, ಅಂದಿನ ಮಹಾರಾಜರು ಈ ದೇವಸ್ಥಾನವನ್ನ ಕಟ್ಟಿಸಿದ್ರು. ಅಂದಿನಿಂದ ಪ್ರತಿ ವರ್ಷ ಮೈಸೂರಿನಿಂದ ಪೂಜಾ ಸಾಮಗ್ರಿಗಳನ್ನು ಕಳುಹಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇತ್ತು. ಬಳಿಕ ನರಸಿಂಹರಾಜು ಒಡೆಯರ ನಿಧನದ ಬಳಿಕ ಅವರ ವಂಶಸ್ಥರ ಅನುಮತಿ ಪಡೆದು ಜಾತ್ರಾ ಮಹೋತ್ಸವವನ್ನ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ ಎಂದಿದ್ದಾರೆ. ಹಿಂದೆ ಬರ್ತಾ ಇದ್ರು ಶ್ರೀಕಂಠದ ನರಸಿಂಹರಾಜ ಒಡೆಯರ್ ಅವರು 6 ತಿಂಗಳು ಮೊದಲು ಕಾಲಭಾಗಕ್ಕಿಂತ 6 ತಿಂಗಳು ಮೊದಲಾಗಿ ಇಲ್ಲಿ ಬಂದು ಪೂಜೆ ಮುಗಿಸ್ಕೊಂಡು ಹೋದ್ರು. ಶ್ರೀಕಂಠದ ನರಸಿಂಹರಾಜ ಒಡೆಯರ್ ಸುಮಾರು 800 ವರ್ಷದ ಹಳೆಯ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಮೈಸೂರು ಮಹಾರಾಜರ ಮನೆದೇವರು ಇದು ಭೃಗು ಮಹರ್ಷಿಗಳು ಸ್ಥಾಪನೆ ಮಾಡತಕ್ಕಂಥ ದೇವಸ್ಥಾನ. ಇದು ಕಾಲಾಂತರದಿಂದ ಇಲ್ಲಿಂದ ಹಿಂಗೆ ಸುಮಾರು 200 ವರ್ಷದಿಂದ ಇದೇ ಥರ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಭಕ್ತಾದಿಗಳೆಲ್ಲ ಸೇರ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ದೇವರ ಸೇವೆ ಮಾಡ್ತಾ ಇದ್ದಾರೆ. ಬರ್ತಾ ಅಭಿವೃದ್ಧಿ ಆಗ್ತಾ ಇದೆ ದೇವಸ್ಥಾನ ಚೆನ್ನಾಗಿ. ವಿಶೇಷವಾದಂಥ ದಿನ ಗರಗದಕುಪ್ಪೆ ಆಂಜನೇಯ ಸ್ವಾಮಿಯ ರಥೋತ್ಸವ ಹೊತ್ತು ಇರುತ್ತೆ. ಸೂರ್ಯ ತನ್ನ ಒಂದು ಇದನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಕ್ರಮ ಇದಾಗಿರುತ್ತೆ. ಈ ಒಂದು ಕಾರ್ಯಕ್ರಮ ಸುತ್ತಮುತ್ತಲ 10-20 ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಸರಿಸುಮಾರು ಒಂದು 3,000-4 ಸಾವಿರ ಜನ ಭಕ್ತಾದಿಗಳು ಊಟವನ್ನು ಮಾಡ್ತಕ್ಕಂಥ ಅನ್ನದಾಸೋಹ ವ್ಯವಸ್ಥೆಯಿಂದ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಮಾಡ್ತಾರೆ. ಈ ಒಂದು ಪೂರ್ವಜರ ಕಾಲದ ಮೈಸೂರು ಮಹಾರಾಜರ ಕಾಲದಿಂದ ಕೂಡ ಈ ಒಂದು ರಥಸಪ್ತಮಿ ದಿನ ರಥವನ್ನ ಆಂಜನೇಯ ಸ್ವಾಮಿ ಏರಿ ರಥವನ್ನು ಎಳೆಯುವಂಥ ಒಂದು ಆಂಜನೇಯ ಸ್ವಾಮಿ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲರೂ ಕೂಡ ತುಂಬಾ ಸಡಗರದಿಂದ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾರೆ. ಇನ್ನು ರಥೋತ್ಸವದಲ್ಲಿ ಶಾಸಕ ಸುರೇಶ್ ಗೌಡ ಹಾಗೂ ಮಾಜಿ ಶಾಸಕ ಗೌರಿಶಂಕರ್ ಅವರು ಒಟ್ಟಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಜೊತೆಗೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು, ಹೆಬ್ಬೂರು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದು, ಭಕ್ತರಿಗಾಗಿ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಯಿತು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.